ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ನಿಮ್ಮ ಬಂಧು ವಿಶ್ವಬಂಧು. ನಾನು ನಿಮ್ಮ ಲಕ್ಷ್ಮಣ್ ಕಾಂಬ್ಳೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಹಿಪ್ರಿಗಿಯಲ್ಲಿ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹವು ಇಂಚಿಗೇರಿ ಆಧ್ಯಾತ್ಮ ಸಂಪ್ರದಾಯದ ಶ್ರೀ ಸ ಗಿರಿಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸ ಸಂಗಮೇಶ್ವರ ಮಹಾರಾಜರ ಪುಣ್ಯ ಸ್ಮರಣೋತ್ಸವ ಆಧ್ಯಾತ್ಮ ಸಪ್ತಾಹವು ಕಾರ್ತಿಕ ವದ್ಯ ಚತುರ್ಥಿ ಶನಿವಾರ ದಿನಾಂಕ 8/11/2025 ಇಂಚಿಗೇರಿ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸ ಪ್ರಭುಜಿ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀಣಾ ಪೂಜೆಯೊಂದಿಗೆ ಪ್ರಾರಂಭಗೊಂಡು ಕಾರ್ತಿಕ ವದ್ಯ ಷಷ್ಠಿ ಸೋಮವಾರ ದಿನಾಂಕ 10/11/2025 ವಿಮಲ ಬ್ರಹ್ಮ ನಿರೂಪಣೆ ಹಾಗೂ ಪುಷ್ಪವೃಷ್ಟಿಯೊಂದಿಗೆ ಸಪ್ತಾಹವು ಮಂಗಲಗೊಳ್ಳುವುದು ಎಂದು ಇಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಪ್ರಭುಜಿ ಮಹಾರಾಜರು, ಶ್ರೀ ಕ್ಷೇತ್ರ ಇಂಚಿಗೇರಿ ಮಠ, ಶ್ರೀ ಕ್ಷೇತ್ರ ಹಿಪ್ಪರಿಗಿ ಇವರು ಹೇಳಿದರು. ನಾವಲಗಿ, ಜಗದಾಳ್, ನೀರ್ಲಕೇರಿ, ಜಮಖಂಡಿ ಹೀಗೆ ಅನೇಕ ಊರುಗಳಿಂದ ಸುಮಾರು 500ಕ್ಕೂ ಹೆಚ್ಚು ಸಂತ ಶರಣರ ಪಾಲ್ಕಿ ದಿಂಡಿಗಳು ಆಗಮಿಸುತ್ತಿದ್ದು, ಸುಮಾರು 12 ವರ್ಷಗಳಿಂದ ವೀಣಾ ಸೇವೆ ಅಖಂಡವಾಗಿ ನಡೆಯುತ್ತಿದೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಸರ್ವ ಧರ್ಮಗಳ ಸಮನ್ವಯ, ಏಕತಾ ಬೃಹತ್ ಸಮಾವೇಶ, ಮನರಂಜನೆ ನಿಮಿತ್ತವಾಗಿ ಅನುಭವ ಪದಗಳು, ಗೀಗಿ ಪದಗಳು, ಭಜನೆ ಪದಗಳು ಸೇರಿದಂತೆ ಪ್ರವಚನ ಕಾರ್ಯಕ್ರಮವು 3 ದಿನಗಳ ಕಾಲ ದಾಸೋಹ ಸೇವೆ, ಸುಮಾರು 100ಕ್ಕಿಂತ ಹೆಚ್ಚು ಕುಸ್ತಿ ಪಟುಗಳಿಂದ ಕುಸ್ತಿ ಪಂದ್ಯಾವಳಿಗಳು ನಡೆಯುತ್ತಿದ್ದು, ಈ ಪುಣ್ಯ ಸಮಾರಂಭದಲ್ಲಿ ಮಹಾರಾಷ್ಟ್ರ ಸೇರಿದಂತೆ ಅನೇಕ ರಾಜ್ಯಗಳಿಂದ ಸಂತ ಶರಣರು ಮಹಾರಾಜರು ಆಗಮಿಸುತ್ತಿದ್ದು, ಇವರ ದರ್ಶನ ಮತ್ತು ಪ್ರವಚನ ಸದ್ಬಳಕೆ ಮಾಡಿಕೊಳ್ಳಬೇಕಂತ ಈ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮತ್ತು ಈ ಪುಣ್ಯಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಲು ಪೂಜ್ಯರು ಕೋರಿದರು. ವರದಿ ಲಕ್ಷ್ಮಣ್ ಕಾಂಬ್ಳೆ, ವಿಶ್ವಬಂಧು ಟಿವಿ, ಜಮಖಂಡಿ. ಸಂಗ್ಯಾಪನ ಸಮಾಧಿ ಮಾಡಿದ ನಂತರ ಗಿರಿಮಲ್ಲೇಶ್ವರ ಮಹಾರಾಜರಂದ್ರತ್ತ ಈ ಕ್ಷೇತ್ರ ಪಂಢರಪುರ ಮೀರಿಸ್ತೈತಿ ನೋಡಪ್ಪ ಅಂತಂದ. ಹಂಗೆ ಪಂಢರಪುರದಂಗೆ ಕೂಡಲ ಸಂಗಮದಂಗ ಇವತ್ತ ಕ್ಷೇತ್ರ ಯಾವತ್ತು ಬೆಳಿತಾನ ಹೊಂಟದ ವಿನಃ ಕಡಿಮೆ ಆಗಕ್ಕಿಲ್ಲ. ಇವತ್ತು ಅಂಥ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ 94ನೇ ಪುಣ್ಯ ಸ್ಮರಣೋತ್ಸವ ನಾಳೆ ನವೆಂಬರ್ 8ರಂದು ಪ್ರಾರಂಭಗೊಳ್ತಾ ಇದೆ. ಮುಂಜಾನೆ 9 ಗಂಟೆಗೆ ಸಂಗಮೇಶ್ವರರಿಗೆ ನಡ್ಕೊಳ್ಳುವಂಥ ಎಲ್ಲ ಸದ್ಭಕ್ತಾದಿಗಳು ನಾನಾ ಕಡೆಗಳಿಂದ ಸುಮಾರು 20-25 ದಿಂಡಿ ಪಲ್ಲಕ್ಕಿ ಉತ್ಸವಗಳು ಬರ್ತಾವೆ. ಹುಬ್ಬಳ್ಳಿ, ಮಗಳೂರು, ಮಗಲೂರು ಮತ್ತು ಧಾರವಾಡ, ದತ್ವಾಡ, ಹಾಗೆ ಇಲ್ಲೇ ರಡ್ರಟ್ಟಿ, ಇಂಚಿಗೇರಿ, ಗಿರೀಶ್ ಫಾರ್ಮ, ಹೀಗೆ ಅನೇಕ ಕಡೆಗಳಿಂದ ನಾವಲಗಿ, ಮುಂದೆ ಜಗದಾಳ, ಆಮೇಲೆ ಸಮೀರ್ವಾಡಿ, ಮತ್ತು ಇಲ್ಲೇ ಜಮಖಂಡಿ, ಆಮೇಲೆ ನೀರ್ಲಿಕೇರಿ, ಹಿಂಗೆ ಅನೇಕ ಕಡೆಗಳಿಂದಲೂ ದಿಂಡಿ ಪಲ್ಲಕ್ಕಿ ಉತ್ಸವ. ಒಂದು ದಿಂಡಿ ಪಲ್ಲಕ್ಕಿ ಉತ್ಸವ ಸುಮಾರು 100ರಿಂದ 500 ಗಟ್ಟಲೆ ಜನ ಇರ್ತಾರೆ, ನಡ್ಕೋತ ಬರ್ತಾರೆ. ಪಾಲ್ಕಿ ಇರ್ತದೆ, ಆ ಪಾಲ್ಕಿ ಒಳಗೆ ಸದ್ಗುರುಗಳು ಫೋಟೋ ಇಟ್ಕೊಂಡಿರ್ತಾರೆ. ಮುಂದೆ ನಿಶಾನಿ ಇರ್ತೈತಿ. ಆಮೇಲೆ ಊದ್ಸಾವ್ರು ಬಾರ್ಸಾವ್ರು ಹಿಡ್ಕೊಂಡು ಪ್ರತಿಯೊಂದು ಊರೊಳಗೆ ಪ್ರವೇಶ ಮಾಡಿ, ಪ್ರತಿಯೊಂದು ಊರೊಳಗೆ ಪ್ರಭಾತ್ ಬೇರಿಯನ್ನು ಒಂದು ಕೇರಿಯನ್ನು ಹಾಕಿ, ಆಮೇಲೆ ಒಂದು ಕೂಟದೊಳಗೆ ಆಯೋಜನೆ ಮಾಡಿ ಅಲ್ಲೇ ಸಪ್ತಾಹದ ಗುರಿ, ಸಪ್ತಾಹ ಯಾಕೆ ಮಾಡಾಕತ್ತೀವಿ, ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರಲ್ಲಿ ಭಕ್ತಿ ಮಾಡಿದ್ರೆ ಏನಾಗ್ತೈತಿ ಅಂತೇಳಿ ಎಲ್ಲರಿಗೂ ತಿಳಿಸ್ತಾ ಅವ್ರು ಪ್ರಚಾರ ಮಾಡ್ಕೋತಾನ. 8ನೇ ತಾರೀಕಿನ ದಿವಸ 9 ಗಂಟೆಗೆ ಅವರು ಹಿಪ್ಪರಿಗೆಯನ್ನು ತಲುಪ್ತಾರೆ. ಹಿಪ್ಪರಿಗೆಯನ್ನು ತಲುಪಿದ ಮೇಲೆ ಅವರನ್ನು ಬರಮಾಡಿಕೊಂಡು ಸಂಗಮೇಶ್ವರ ಗುಡಿವರೆಗೆ ಊರು ತುಂಬ ಮೆರವಣಿಗೆ ಮಾಡಿಕೊಂಡು ಬಂದು ಸಂಗಮೇಶ್ವರ ಗುಡಿಯೊಳಗೆ ಸರಿಯಾಗಿ 11 ಗಂಟೆಗೆ ತಲುಪಿದ ನಂತರ ಸಪ್ತಾಹ ಪ್ರಾರಂಭಗೊಳ್ತಾ ಇದೆ. ಅಲ್ಲೇ ಸಂಗಮೇಶ್ವರ ಗದ್ಗಿ ಪೂಜೆ ಹಿಡ್ಕೊಂಡು, ಕಾಗಸಿದ್ದೇಶ್ವರ ಗದ್ಗಿ ಪೂಜೆ ಹಿಡ್ಕೊಂಡು, ಆಮೇಲೆ ದಾಸೋಹ ವೀಣಾ ಪೂಜೆ ಮಾಡಿ ಆಮೇಲೆ ಸಪ್ತಾಹ ಪ್ರಾರಂಭ ಮಾಡ್ತಾರೆ. ಇಂಚಿಗೇರಿ ಸಂಪ್ರದಾಯದ 3 ಗ್ರಂಥ ಯಾವುದಪ್ಪ ಅಂದ್ರೆ ಸಮರ್ಥ ರಾಮದಾಸರ ದಾಸಬೋಧ. ಆ ದಾಸಬೋಧ ಗ್ರಂಥದೊಳಗಿನ ಒಂದು ಸಮಾಸ ಓದಿದ ನಂತರ ಈ ಇಂಚಿಗೇರಿ ಸಂಪ್ರದಾಯದ ಏನಪ್ಪ ಗುರುಗಳು ಅನಿಸ್ಕೊಳ್ಳೋರು ಏನದಾರ, ತಮ್ಮ ಅನುಭವವನ್ನು ಹೇಳ್ಕೊಳ್ಳೋರು ಏನದಾರ, ಅವರೆಲ್ಲ ಪುರಾಣ ಹೇಳುವಂಥವ್ರು ಇರ್ತಾರೆ. ಅವರೆಲ್ಲರೂ ಆ ದಾಸಬೋಧದ ವಿಷಯದ ಮೇಲಿನ ಪ್ರವಚನವನ್ನು ಮಾಡ್ತಾರೆ. ಇದು ಪ್ರಾರಂಭೋತ್ಸವ. ಆಮೇಲೆ ಸಾಯಂಕಾಲ ಮತ್ತು ಇಂಚಿಗೇರಿ ಸಂಪ್ರದಾಯ ನಿತ್ಯ ನಿಯಮ ಏನಪ್ಪ ಅಂದ್ರೆ ಮುಂಜಾನೆ ನಸಿಕಿನೊಳಗೆ 4 ಗಂಟೆಗೆ ಕಾಕಡಾರತಿ, 9 ಗಂಟೆಗೆ ಮುಂಜಾನೆ ಭಜನೆ,
ಸಾಯಂಕಾಲ 5 ಗಂಟೆಗೆ ಸಾಯಂಕಾಲ ಭಜನೆ, ರಾತ್ರಿ 8:30 ಗಂಟೆಗೆ ರಾತ್ರಿ ಭಜನೆ. ಈ 4 ನಿತ್ಯ ನೇಮ ಉಪಾಸನೆಯನ್ನು ಸದ್ಗುರು ಸಮರ್ಥ ಬಾಬಾಸಾಹೇಬ್ ಮಹಾರಾಜರು ರಾನಡೆ ಅವರಿಂದ ತಯಾರು ಮಾಡಿಸಿ ಅದರೊಳಗೆ ಕರ್ನಾಟಕ, ಮಹಾರಾಷ್ಟ್ರ ಸಂತರ, ಶರಣರ, ದಾಸರ ಎಲ್ಲ ವಾಣ್ಮಯವನ್ನು ಸದುಪಯೋಗ ಮಾಡಿಕೊಂಡು ಅಭಂಗಗಳನ್ನು, ಅನುಭವ ಗೀತೆಗಳನ್ನು ಅದನ್ನು ಅದರೊಳಗೆ ಮಾರ್ಪಡಿಸಿ ಅಂಥ ನಿತ್ಯ ನಿಯಮ ತಯಾರು ಮಾಡ್ಯಾರ. ಆ ನಿತ್ಯ ನಿಯಮವನ್ನು ಸಂಪೂರ್ಣವಾಗಿ ಓದಿ ಅರ್ಥ ಮಾಡ್ಕೋತಾರೆ, ದಿನ ಪಠನ ಮಾಡ್ತಾರೆ. ಅವರಿಗೆ ಬ್ರಹ್ಮಜ್ಞಾನ ಆಗೋದ್ರೊಳಗೆ ಸಂಶಯನೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಅಂಥ ಒಂದು ಸರಳ ವಿಧಿವಿಧಾನವನ್ನು ಹಾಕಿಬಿಟ್ಟಿದ್ದಾರೆ. ನಿತ್ಯ ನೇಮೆ ಬಹುಸಾಗರ ಪುಟ್ಟೆ, ನಿತ್ಯ ನೇಮೆ ಬಾವಿಗಿತ್ತು ಉತ್ತಮ ಪದ ಅಂತ. ನಿತ್ಯ ನೇಮ ಮಾಡುವುದರಿಂದ ಅದೇನಾಗತ್ತಪ್ಪ ಅಂದ್ರೆ ದೇವರು ಬೆಟ್ಟ ಆಗ್ತಾನ ಅನ್ನೋದನ್ನು ಹೇಳ್ತಾರೆ. ಅದಕ್ಕೂ ಮೊದಲು ದಾಸೋಹದೊಳಗಿನ ಅರ್ಥವನ್ನು ಸರಿಯಾಗಿ ತಿಳ್ಕೊಂಡು ಧ್ಯಾನಸ್ಥರಾಗೋ ಸಲುವಾಗಿ ಮಹತ್ವ ಕೊಟ್ಟಿದ್ದಾರೆ. ಆ ಮಹತ್ವದ ಪ್ರಕಾರ ಸಾಯಂಕಾಲ ಬೆಳತನ ಜಾಗರಣೆ ಆಕತಿ. ವೀಣಾ ಪೂಜೆಯನ್ನು ಮಾಡಿದಾರಲ್ಲ, ಈಗಾಗಲೇ ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜ ಗುಡಿಯೊಳಗೆ 12 ವರ್ಷದಿಂದ ವೀಣಾ ಸೇವಾ ಅಖಂಡವಾಗಿ ನಡ್ಕೊಂಡು ಬಂದರು. ಎಲ್ಲ ಬೇರೆ ಬೇರೆ ಊರವರು ಬರ್ತಾರೆ, ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದು ಅಲ್ಲದೆ ಹಗಲಿ ಅಂತೂ ನಾನಾ ಕಡೆಗಳಿಂದ ಭಕ್ತರು ಬರ್ತಾರೆ. ಬಂದವರು ತಮ್ಮ ಪಾಲ್ಯ ಸೇವೆ 1 ತಾಸು, 2 ತಾಸು, 3 ತಾಸು ನಿಂತು ಸೇವಾ ಮಾಡ್ತಾರೆ. ಆ ರೀತಿ ವೀಣಾ ಇವತ್ತು ಅಖಂಡವಾಗಿ ನಿಂತವೆ. ಮುಂದೆ 9ನೇ ತಾರೀಕಿನ ದಿವಸ ಸಂಪ್ರದಾಯದ ನಿಯಮದ ಪ್ರಕಾರ ಕಾಕಡಾರತಿ, ಮುಂಜಾನೆ ಭಜನೆ ಮತ್ತು ದಾಸಬೋಧದ ಮೇಲೆ ಪ್ರವಚನ. ಆಮೇಲೆ ಸಾಯಂಕಾಲ ವಿಶೇಷವಾಗಿ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಧರ್ಮಸಭೆ ನಡೀತಿದೆ. ಧರ್ಮಸಭೆ ಅಂತಂದ್ರೆ ಯಾವುದೇ ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಯಾವುದೇ ಧರ್ಮದ ಹೆಸರಿರೋದಲ್ಲ. ಅವಿರೋಧಿ ಅಪೌರುಷಿ ಅನ್ನುವಂಥ ತತ್ವಜ್ಞಾನವನ್ನು ತತ್ವ ತಳಹದಿ ಮೇಲೆ ರಾಜಕೀಯ, ತತ್ವದ ತಳಹದಿ ಮೇಲೆ ಸಾಮಾಜಿಕತೆ, ತತ್ವ ತಳಹದಿ ಮೇಲೆ ಆರ್ಥಿಕತೆ, ತತ್ವ ತಳಹದಿ ಮೇಲಿನ ಪ್ರತಿಯೊಬ್ಬ ಮಾನವನ ಜೀವನ ನಿಲ್ಲಬೇಕನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಸರ್ವಧರ್ಮಗಳ ಸಮಭಾವ ಭಾವೈಕ್ಯತೆಯ ಒಂದು ಮಹಾಸಮ್ಮೇಳನ 5 ಗಂಟೆಯಿಂದ 11 ಗಂಟೆವರೆಗೆ ನಡೀತದೆ. ಅದರೊಳಗೆ ನೂರಾರು ಮಂದಿ ಮಹಾ ಸ್ವಾಮಿಗಳು, ರಾಜಕೀಯ ಧುರೀಣರು, ಸರ್ವೋದಯ ಕಾರ್ಯಕರ್ತರು, ಅನುಭವಿಕರು, ತತ್ವಜ್ಞಾನಿಗಳು ಪಾಲ್ಗೊಳ್ತಾರೆ. ಅವರು ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ. ಆ ಮಂಡನೆ ತಕ್ಕಂತೆ ಇವತ್ತು ನಾವು ಇವತ್ತಿನ ಸಮಸ್ಯೆಗೆ, ಈ ದೇಶದ ಸಮಸ್ಯೆಗೆ, ಜಗತ್ತಿನ ಸಮಸ್ಯೆಗೆ ಪ್ರತಿಯೊಬ್ಬರಿಗೂ ಉತ್ತರ ಸಿಗುವಂಥ ತತ್ವಜ್ಞಾನ ಇವತ್ತು ಇಂಚೇರಿ ಸಂಪ್ರದಾಯದ ಒಳಗೂಡಿ ಬರ್ತೈತಪ್ಪ ಅಂದ್ರೆ ಅದೇನು ಅತಿಶಯೋಕ್ತಿ ಅನ್ನಲ್ಲ ಅಂತ ನನಗನ್ನಿಸ್ತದೆ. ಆ ರೀತಿ ಕಾರ್ಯಕ್ರಮ ಮುಗಿದ ನಂತರ ಮನರಂಜನೆ ನಿಮಿತ್ತವಾಗಿ, ಜಾಗರಣೆ ನಿಮಿತ್ತವಾಗಿ ಕಲಾ ತಂಡಗಳು ಬರ್ತಾವೆ. ಸುಮಾರಾಗಿ ಒಂದು 8-10 ಬಯಲಾಟಗಳು, ಕೀರ್ತನ ಮಾಡುವಂಥವ್ರು 4-5, ಆಮೇಲೆ ಅನುಭವ ಪದ ಅನ್ನುವಂಥ 4-5 ಗುಂಪುಗಳು. ಹಿಂಗೆ ಬೆಳತನ ಈ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಈ ಕಾರ್ಯಕ್ರಮಗಳು ಸುಮಾರಾಗಿ ನೋಡಿದ್ರೆ ಒಂದು ಕಾಲ ಇಡ್ಲಿಕ್ಕೆ ಸಹಿತ ಅವಕಾಶ ಸಿಗುವುದಿಲ್ಲ ಅನ್ನೋಷ್ಟರ ಮಟ್ಟಿಗೆ ಜನದಟ್ಟಣೆ ಉಂಟಾಗಿರ್ತದೆ. ಸುಮಾರಾಗಿ ಲಕ್ಷಾವಧಿ ಜನರು ಅವತ್ತು ಬೆಳತನ ಜಾಗರಿದ್ದು ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸ್ತಾರೆ, ಅನುಭವ ಪಡ್ಕೋತಾರೆ. ಇನ್ನು ಮರುದಿವ್ಸ ಮುಂಜಾನೆ ಮತ್ತೆ ಸರಿಯಾಗಿ 9 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಕತಿ. ಪ್ರವಚನ ಕಾರ್ಯಕ್ರಮ ನಡೆದು 1 ಗಂಟೆವರೆಗೆ ದಾಸೋಹದ ಕೊನೆಯ ಸಮಾಸ ಏನದ ವಿಮಲ ಬ್ರಹ್ಮವನ್ನು ಓದ್ತಾರೆ. ವಿಮಲ ಬ್ರಹ್ಮದ ಸ್ವರೂಪದ ಬಗ್ಗೆ, ಅನುಭವದ ಬಗ್ಗೆ ಅನುಭವಿಕರು ತಮ್ಮ ನುಡಿಗಳನ್ನು ಹೇಳ್ತಾರೆ, ಪ್ರವಚನ ಮಾಡ್ತಾರೆ. ಮಾಡಿದ ನಂತರ ಎಲ್ಲರೂ ಏನಪ್ಪ ಅಂದ್ರೆ ಪುಷ್ಪವೃಷ್ಟಿಯನ್ನು ಮಾಡಿ ಕಾರ್ಯಕ್ರಮವನ್ನು ಮಂಗಲಗೊಳಿಸ್ತಾ ಇದ್ದಾರೆ. ಮಂಗಲಗೊಂಡ ನಂತರ ದಾಸೋಹ ಅಂತೂ 3 ದಿವಸ ಸತತ ಕಾಲ. ಮೊದಲನೇ ದಿವಸ ಎಲ್ಲರಿಗೂ ಹೂರ್ಣದ ಹೋಳಿಗೆ, ಸುಮಾರಾಗಿ ಒಂದು 5-6 ಕ್ವಿಂಟಲ್ನಷ್ಟು ಹೂರ್ಣದ ಹೋಳಿಗೆಯನ್ನು ತಯಾರು ಮಾಡಿರ್ತಾರೆ. ಅವತ್ತ ಪ್ರಾರಂಭೋತ್ಸವಕ್ಕೆ ಎಲ್ಲರಿಗೂ ಹೂರ್ಣದ ಹೋಳಿಗೆ ಮಾಡಿ ಬಡಿಸ್ತಾರೆ. ಆಮೇಲೆ ಎರಡನೇ ದಿವಸ ಏನದ ಹಾಲುಜ್ಜಿ, ಆಮೇಲೆ ಅನ್ನ ಸಾರು. ಇದು ಸುಮಾರು ಒಂದು 100 ಕ್ವಿಂಟಲ್ ಗಟ್ಟಲೆ ಈ ಆಹಾರ ಧಾನ್ಯ ಅಲ್ಲಿ ಕಪ್ಪಿಸ್ತದೆ. ರಾತ್ರಿ ಹಗಲಿ ಅಲ್ಲೆಲ್ಲ ಸೇವಾ ಮಾಡ್ತಾರೆ. ಆ ದಿವಸ ಎಲ್ಲ ಯಾರು ಬಂದವರಿಗೆಲ್ಲ ಪ್ರಸಾದ ವ್ಯವಸ್ಥೆ ಸಾಮಾನ್ಯವಾಗಿ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಇದೇ ರೀತಿ
ಸಾಯಂಕಾಲ 5 ಗಂಟೆ 10ನೇ ತಾರೀಕಿಂದು ಸಾಯಂಕಾಲ 5 ಗಂಟೆಗೆ ಕುಸ್ತಿಗಳನ್ನು ಆಡಿಸ್ತಾರೆ. ಕುಸ್ತಿ ಮೈದಾನ ತಯಾರು ಮಾಡ್ಯಾರ. ಆ ಮೈದಾನದೊಳಗೆ ನೂರಾರು ಕುಸ್ತಿ ಜೋಡಿಗಳು ಬರ್ತಾವೆ. ಅಲ್ಲೇ ಕುಸ್ತಿಯನ್ನು ನಡೆಸಿ ಅವರಿಗೆ ಯೋಗ್ಯವಾದಂಥ ಬಹುಮಾನವನ್ನು ವಿತರಣೆ ಮಾಡುವಂಥ ಕಾರ್ಯ ನಡ್ಕೊಂಡು ಹೋಗ್ತದೆ. ಈ ರೀತಿಯಾಗಿ 3 ದಿವಸ ಈ ಸಪ್ತಾಹದ ಕಾರ್ಯಕ್ರಮಗಳು ಎಡಬಿಡದ ನಡೀತಾವೆ. ಅದೇ ರೀತಿಯಾಗಿ ಈ ಭಾಗದೊಳಗೆ ಎಲ್ಲರಿಗೂ ಚಿರಪರಿಚಿತವಾಗಿರತಕ್ಕಂಥ ಸಂಗಮೇಶ್ವರ ದೇವಸ್ಥಾನ ಯಾವುದೇ ಜಾತಿ ಮತ ಪಂಥ ಧರ್ಮ ಯಾವುದೇ ರಾಜಕೀಯ ಪಕ್ಷ ಪಂಗಡ ಎಲ್ಲಕ್ಕೂ ಸೇರಿದ್ದಲ್ಲ, ಎಲ್ಲರಿಗೂ ಸೇರಿದ್ದು. ಇಂಥ ಜಗತ್ತಿನ ಭಾವೈಕ್ಯತೆಯನ್ನು ಏನಾದರೂ ಬಿಂಬಿಸ್ತಾ ಇದ್ರೆ ಸಂಗಮೇಶ್ವರ ಮಠ ಬಿಂಬಿಸ್ತೈತಪ್ಪ ಅಂತ ಹೇಳೋದ್ರೊಳಗೆ ಏನು ತಪ್ಪಾಗೋದಿಲ್ಲ ಅನ್ನುವಂಥ ರೀತಿಯೊಳಗೆ ನಡ್ಕೊಂಡು ಹೋಗ್ತದೆ. ಇಂಥ ಒಂದು ಕಾರ್ಯವನ್ನು ತಾವುಗಳು ಪತ್ರಕರ್ತರು ದೃಶ್ಯ ಮಾಧ್ಯಮದವರು ತಾವೆಲ್ಲ ಮನಸ್ಸು